ಬುರುಡೆ ಗ್ಯಾಂಗ್ ಬಗ್ಗೆ ಎಸ್ಐಟಿ ಇಂಚಿಂಚು ಶೋಧ. ಚಿನ್ನಯ್ಯನ ಜನ್ಮ ಜಾಲಾಡ್ತಿದೆ ತನಿಖಾ ತಂಡ. ಬಿಎನ್ಎಸ್ ಅಡಿ ಹೊಸ ಎಫ್ಐಆರ್ ದಾಖಲು. ಇದುವೇ ಚದುರಂಗದ ಮೊದಲ ಸ್ಟೋರಿ. ಚಿನ್ನಯ್ಯನ ಜೊತೆ ಮತ್ತಿನ್ಯಾರು? ಬುರುಡೆ ಚಿನ್ನಯ್ಯನ ಮಾಸ್ಕ್ ಕಳಚಿ ಬಿದ್ದ ನಂತರ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ನಿನ್ನೆ ಸ್ಥಳ ಮಹಜರನ್ನು ಕೂಡ ಮಾಡಿಸಲಾಗಿದೆ. ಆತನ ಆಶ್ರಯ ಪಡೆದಿದ್ದಂತಹ ತಿಮರೋಡಿ ಸಹೋದರರ ಮನೆಗಳಲ್ಲಿ ಹೋಗಿ ಆತ ಎಲ್ಲಿ ಉಳ್ಕೊಂಡಿದ್ದ, ಎಲ್ಲಿ ತನ್ನ ಬಟ್ಟೆ ಇತರೆ ವಸ್ತುಗಳನ್ನ ಇಟ್ಕೊಂಡಿದ್ದ, ಎಲ್ಲಿ ತನ್ನ ಮೊಬೈಲನ್ನು ಬಚ್ಚಿಟ್ಟಿದ್ದ, ಈ ಪ್ರತಿಯೊಂದನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲಿ ಮಹಜರು ಮಾಡಿದ್ದಾರೆ, ಅಲ್ಲಿ ನಾನಾ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಮತ್ತೊಂದು ಹೊಸ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ನಲ್ಲಿ ಚಿನ್ನಯ್ಯನನ್ನ A1 ಅಂತ ಹೆಸರಿಸಲಾಗಿದೆ. ಅಲ್ಲಿಗೆ ಈತನೇ ಈ ಇಡೀ ಪ್ರಕರಣದ ಪ್ರಮುಖ ಆರೋಪಿ ಅಂತೇಳಿ ಈಗ ಎಸ್ಐಟಿ ದಾಖಲಿಸಿಕೊಂಡಿದೆ. ಆದರೆ ಇದು ಇಲ್ಲಿಗೆ ನಿಂತಿಲ್ಲ. ಇತರರು ಯಾರು ಅನ್ನೋಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ನಾವು ಏಕಾಏಕಿ ಇಂಥವ್ರೆ ಅಂತ ಹೇಳೋಕ್ಕಾಗೋದಿಲ್ಲ. ಎಸ್ಐಟಿ ಇದುವರೆಗೂ ಕೂಡ ಇಂಥವರೇ ಅಂತೇಳಿ ಹೆಸರಿಸಿಲ್ಲ. ಆದರೆ ಎಸ್ಐಟಿ ಇತರರು ಮತ್ತು A1 ಆಗಿರ್ತಕ್ಕಂತಹ ಚಿನ್ನಯ್ಯನ ಮೇಲೆ ಪ್ರಕರಣವನ್ನು ದಾಖಲಿಸಿದೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟ ಪ್ರಕರಣ ಅಂತ ಹೇಳಿ ಈ ಪ್ರಕರಣದ ಆರೋಪ ಮೊದಲಿಗೆ ಕೇಳಿ ಬಂದಿತ್ತು. ಆದರೆ ಈ ಹಿಂದೆ ದಾಖಲಾಗಿದ್ದಂತಹ ಸೆಕ್ಷನ್ಗಳನ್ನು ಈಗ ಎಸ್ಐಟಿ ಟೀಮ್ ಕೈ ಬಿಟ್ಟಿದೆ. ಅದರ ಬದಲಿಗೆ ಹೊಸ ಸೆಕ್ಷನ್ ಅಡಿಯಲ್ಲಿ ಹೊಸ ಎಫ್ಐಆರ್ ಅನ್ನ ಎಸ್ಐಟಿ ದಾಖಲಿಸಿಕೊಂಡಿದೆ. ಹೊಸ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆಯೇ ಚಿನ್ನಯ್ಯನಿಗೆ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗಿದೆ. ಬಹುತೇಕ ಆತನನ್ನ ಮತ್ತೆ ತಮ್ಮ ಕಸ್ಟಡಿಗೆ ಪಡ್ಕೊಳ್ಳುವಂತಹ ಪ್ರಕ್ರಿಯೆಗಳು ಕೂಡ ನಡೀಬಹುದು. ಕೋರ್ಟ್ ಅನುಮತಿ ಪಡೆದು ಬಿಎನ್ಎಸ್ ಆಕ್ಟ್ ಅಡಿಯಲ್ಲಿ ಈಗ ಕೇಸನ್ನ ದಾಖಲಿಸಿಕೊಳ್ಳಲಾಗಿದೆ. ಕೋರ್ಟ್ನ ಅನುಮತಿಯನ್ನು ಪಡ್ಕೊಂಡೇ ಈ ಹೊಸ ಎಫ್ಐಆರ್ ಅನ್ನು ಈಗ ದಾಖಲಿಸಿಕೊಳ್ಳಲಾಗಿದೆ. ಮತ್ತು ಹೊಸ ಎಫ್ಐಆರ್ನಲ್ಲಿ ದೂರುದಾರ ಚಿನ್ನಯ್ಯನೇ A1 ಆಗಿದ್ದಾನೆ. ಕೋರ್ಟ್ ಅನುಮತಿಯನ್ನು ಪಡೆದು ಬಿಎನ್ಎಸ್ ಆಕ್ಟ್ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಳ್ಳಲಾಗಿದೆ. ಹೊಸ ಎಫ್ಐಆರ್ ಬೆನ್ನಲ್ಲೇ ಜೊತೆಯಲ್ಲಿದ್ದವರಿಗೂ ಕೂಡ ಈಗ ಢವಢವ ಶುರುವಾಗಿದೆ. ಯಾರು ಹಾಗಾದರೆ ಈತನ ಜೊತೆಗೆ ಈ ಇಡೀ ಪ್ರಕರಣದಲ್ಲಿ ಇದ್ದಂಥವ್ರು ಯಾರ್ಯಾರು ಅನ್ನೋದು ಕೂಡ ಗೊತ್ತಾಗಬೇಕು. ಮತ್ತು ಕೇವಲ ತಿಮರೋಡಿ ಮನೆಯಲ್ಲಿ ಈತ ವಾಸ್ತವ್ಯ ಹೂಡಿದ್ದ, ಹಾಗಾಗಿ ತಿಮರೋಡಿ ಆಶ್ರಯ ಕೊಟ್ಟಿರುವಂಥದ್ರ ಉದ್ದೇಶ ಏನಿತ್ತು, ತಿಮರೋಡಿಯೂ ಕೂಡ ಈ ಒಂದು ಪ್ರಕರಣದ ಈ ಗ್ಯಾಂಗ್ನ ಭಾಗನ ಅಥವಾ ಅಲ್ವಾ, ಅದು ಕೂಡ ಸ್ಪಷ್ಟ ಆಗಬೇಕಾಗಿದೆ. ನೇರವಾಗಿ ಇದುವರೆಗೆ ಎಸ್ಐಟಿ ಅವರಿಗೆ ಹೆಸರಿಸಿಲ್ಲ, ಆದರೆ ಮುಂದೆ ಹೆಸರಿಸಲೂಬಹುದು. ಯಾರನ್ನ ಹೆಸರಿಸ್ತಾರೆ ತಮ್ಮ ಎಫ್ಐಆರ್ನಲ್ಲಿ ಅನ್ನೋದನ್ನ ನೋಡಬೇಕು. ಬುರುಡೆ ಗ್ಯಾಂಗ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಬುರುಡೆ ಬಿಟ್ಟಿರತಕ್ಕಂತಹ ಚಿನ್ನಯ್ಯನ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ ಮತ್ತು ಆತನ ವಿರುದ್ಧ ಗರಿಷ್ಠ 3 ವರ್ಷ ಜೈಲು ಮತ್ತು ದಂಡ, ಕೃತಕ ದಾಖಲೆಗಳ ಸೃಷ್ಟಿಸಿ ಮೋಸ ಮಾಡಿದರೆ 7 ವರ್ಷ ಶಿಕ್ಷೆ. ಬಿಎನ್ಎಸ್ 336 ಅಡಿಯಲ್ಲಿ ಫೋರ್ಜರಿ ಸೃಷ್ಟಿಯ ಪ್ರಕರಣವನ್ನು ಆತನ ವಿರುದ್ಧ ದಾಖಲಿಸಲಾಗಿದೆ. ಆತ ಫೋರ್ಜರಿ ಮಾಡಿದ್ದಾನೆ, ಆತ ನಕಲಿ ಸೃಷ್ಟಿ ಮಾಡುವಂತಹ ಪ್ರಯತ್ನ ಮಾಡಿದ್ದಾನೆ. ಯಾಕಂದರೆ ಆತೊಂದು ಬುರುಡೆನ ತೆಗೆದುಕೊಂಡು ಬಂದಿದ್ದ. ಆ ಬುರುಡೆ ಅದುವೇ ಫೋರ್ಜರಿ, ಮೊದಲ ಫೋರ್ಜರಿ ಆಗಿತ್ತು. ಯಾಕಂದರೆ ಅದನ್ನು ಧರ್ಮಸ್ಥಳದಿಂದ ನಾನು ತಗೊಂಡು ಬಂದಿದ್ದೀನಿ ಅಂತ ಹೇಳಿದ್ದ, ಬಳಿಯಾರ್ ಬಳಿಯಿಂದ ಅದನ್ನು ತಗೊಂಡು ಬಂದಿದ್ದೀನಿ ಅಂತ ಹೇಳಿದ್ದ. ಆದರೆ ಅದು ಅಲ್ಲಿಗೆ ಸಾಮ್ಯತೆ ಇಲ್ಲ ಅನ್ನೋದು ಈಗಾಗಲೇ FSL ಮೂಲಕ ಗೊತ್ತಾಗಿದೆ. ಇದು ಅತಿ ದೊಡ್ಡ ಫೋರ್ಜರಿ ಕೆಲಸವನ್ನು ಇಲ್ಲಿ ಮಾಡಿರುವಂಥದ್ದು ಕೂಡ ಗೊತ್ತಾಗುತ್ತೆ. ನಕಲು ಮಾಡುವಂತಹ ಕೆಲಸ ಮಾಡಿದ್ದಾನೆ. BNS 227, 248 ಸುಳ್ಳು ಸಾಕ್ಷಿ ಅಪರಾಧಗಳು, ಸುಳ್ಳು ಸಾಕ್ಷ್ಯ ದಾಖಲೆ ಸೃಷ್ಟಿ, 7 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾದಂತಹ ಪ್ರಕರಣ, ಅದನ್ನು ಕೂಡ ಈತನ ವಿರುದ್ಧ ದಾಖಲಿಸಲಾಗಿದೆ. ಗರಿಷ್ಠ 7 ವರ್ಷಗಳ ಶಿಕ್ಷೆಯನ್ನು ಕೊಡುವಂತಹ ಸೆಕ್ಷನ್ ಅದು. ಇನ್ನು BNS 228 ಸುಳ್ಳು ಸಾಕ್ಷಿ ಸೃಷ್ಟಿ, ನ್ಯಾಯಾಂಗೇತರ ಮೋಸಕ್ಕೆ 3 ವರ್ಷ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಅಂಥದ್ದೊಂದು ಪ್ರಕರಣವನ್ನು ಕೂಡ BNS 228 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. BNS 229 ಸುಳ್ಳು ಸಾಕ್ಷಿಗೆ ಇರುವಂತಹ ಶಿಕ್ಷೆ. ಯಾಕಂದರೆ ಆತ ಈಗಾಗಲೇ ತನ್ನ ಸ್ಟೇಟ್ಮೆಂಟನ್ನು 164 ಸ್ಟೇಟ್ಮೆಂಟನ್ನು ನ್ಯಾಯಾಧೀಶರ ಸಮ್ಮುಖದಲ್ಲಿನೇ ಆತ ದಾಖಲಿಸಿದ್ದಾನೆ. ನ್ಯಾಯಾಧೀಶರ ಸಮ್ಮುಖದಲ್ಲಿನೇ ತನ್ನ ಹೇಳಿಕೆಯನ್ನು ದಾಖಲಿಸಿ ಇದು ಸತ್ಯ, ಇದು ಸಾಕ್ಷ್ಯ ಮತ್ತು ತನಗೆ ಸಾಕ್ಷ್ಯ ರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ನನಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಆತ ರಕ್ಷಣೆಯನ್ನು ಪಡ್ಕೊಂಡಿದ್ದವನು. ಅಂದರೆ ನ್ಯಾಯಾಂಗಕ್ಕೇ ಈತ ಸುಳ್ಳನ್ನು ಹೇಳಿದ್ದಾನೆ. ಹೀಗಾಗಿ ಆ ಸುಳ್ಳು ಸಾಕ್ಷಿ. BNS 230 ಮರಣದಂಡನೆಗೆ ಸುಳ್ಳು ಸಾಕ್ಷಿ, ಜೀವನ ಪರ್ಯಂತ ಜೈಲು ಅಥವಾ 10 ವರ್ಷ ಶಿಕ್ಷೆ ಜೊತೆಗೆ ದಂಡ ವಿಧಿಸಬಹುದಾಗಿರ್ತಕ್ಕಂತಹ
ಪ್ರಕರಣ BNS 230 ಆ ರೀತಿಯಂಥ ಸುಳ್ಳು ಸಾಕ್ಷಿಯನ್ನು ಈತ ಹೇಳಿದ್ದಾನೆ ಅನ್ನುವಂತಹ ಪ್ರಕರಣವನ್ನು ಕೂಡ ಈಗ ದಾಖಲಿಸಲಾಗಿದೆ ಚಿನ್ನಯ್ಯನ ವಿರುದ್ಧ. ಇಲ್ಲಿ ನೇರವಾಗಿ ಚಿನ್ನಯ್ಯ ಯಾವ್ಯಾವ ಸ್ವರೂಪದಲ್ಲಿ ಹೇಳಿದ್ದಾನಲ್ಲ ಅದಕ್ಕೆ ಸೀಮಿತವಾಗಿ ಈ ಪ್ರಕರಣದಲ್ಲಿ ದಾಖಲಿಸಲಾಗಿದೆ. ಜುಲೈ 10ನೇ ತಾರೀಕಿನಿಂದ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ವಾಸ್ತವ್ಯ ಹೂಡಿದ್ದ. ಅಂದರೆ ಈತ ದೂರು ದಾಖಲಿಸೋದಕ್ಕೆ ಬರುವ ಸಂದರ್ಭದಲ್ಲಿನೇ ತಿಮರೋಡಿ ಮನೆಯಲ್ಲಿ ಈತ ವಾಸ್ತವ್ಯ ಹೂಡ್ತಾನೆ. ಅಲ್ಲಿಗೆ ಈತ ತಿಮರೋಡಿ ಮನೆಗೆ ಬರ್ತಾನೆ, ಅಲ್ಲಿ ವಾಸ್ತವ್ಯ ಹೂಡ್ತಾನೆ, ನಂತರ ಪ್ರಕರಣವನ್ನು ದಾಖಲಿಸ್ತಾನೆ. ಹೀಗಾಗಿ ಅದಕ್ಕೂ ಮುಂಚಿತವಾಗಿ ಯಾರ್ಯಾರು ಈತನ ಅಲ್ಲಿಗೆ ಕರ್ಕೊಂಡು ಬಂದಂಥವ್ರು, ಯಾವ ಉದ್ದೇಶಕ್ಕಾಗಿ, ಇವೆಲ್ಲವೂ ಕೂಡ ಬಯಲಾಗಬೇಕಾಗಿದೆ. ತಿಮರೋಡಿ ಮನೆಯಲ್ಲೇನೆ 44 ದಿನಗಳ ಕಾಲ ಈ ಆರೋಪಿ ಚಿನ್ನಯ್ಯ ವಾಸ್ತವ್ಯ ಹೂಡಿದ್ದ. 44 ದಿವಸಗಳ ಕಾಲ, ಜುಲೈ 10ನೇ ತಾರೀಕಿನಿಂದ ಮೊನ್ನೆ ಆತ ಅರೆಸ್ಟ್ ಆಗುವಲ್ಲಿವರೆಗೂ ಕೂಡ ಆತ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಆ ಮನೆಯಲ್ಲೇ ಪ್ಲಾನ್ ಕೂಡ ಆಗಿತ್ತು ಅನ್ನುವುದರ ಬಗ್ಗೆ ಈಗ ಬಹಳಷ್ಟು ಸಾಕ್ಷ್ಯಗಳು ಅವರ ವಿರುದ್ಧ ಇರುವಂಥದ್ದು. ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಕ್ಕೆ ಅವರೆಲ್ಲರೂ ಕೂಡ ಅಲ್ಲಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಚಿನ್ನಯ್ಯನಿಗಾಗಿ ಪ್ರತ್ಯೇಕ ರೂಮ್ ಕೊಟ್ಟಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನಿಗೆ ಒಂದು ಪ್ರತ್ಯೇಕ ರೂಮನ್ನು ಕೊಡಲಾಗಿತ್ತು, ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆತನನ್ನು ತಮ್ಮ ಮನೆಯಲ್ಲಿನೇ ಉಳಿಸ್ಕೊಂಡಿದ್ರು. ಹೊರಗೆ ಹೋಗಬೇಡ, ಅಪಾಯ ಕಾದಿದೆ ಅಂತ ಹೇಳಿ ತಿಮರೋಡಿ ಕೂಡ ಹೇಳಿದ್ರಂತೆ. ಆತನಿಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಮಾಡಿರುವಂಥದ್ದು. ಇದು ಕೇವಲ ರಕ್ಷಣೆ ಕೊಡುವಂತಹ ಕೆಲಸನ ಅಥವಾ ಇಲ್ಲಿ ಅಪಪ್ರಚಾರದ ಭಾಗವಾಗಿಯೂ ಕೂಡ ತಿಮರೋಡಿ ಇದರ ಬಗ್ಗೆಯೂ ಕೂಡ SIT ತನಿಖೆಯನ್ನು ಮಾಡ್ತಾ ಇದೆ. ತಿಮರೋಡಿ ಮನೆಯಲ್ಲಿ ಸಾಕಷ್ಟು ಬಾರಿ ಸಭೆ ಕೂಡ ನಡೆಸಲಾಗಿತ್ತು. ಯಾಕೆಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಈಗಾಗಲೇ ಸೌಜನ್ಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ದೊಡ್ಡ ಹೋರಾಟವನ್ನು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಸೇರಿದಂತೆ ರಾಜ್ಯ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಹೋರಾಟವನ್ನು ರೂಪಿಸಿದಂಥವ್ರು. ಹೀಗಿರುವಾಗ ತಿಮರೋಡಿ ಮನೆಯಲ್ಲಿ ಬಹಳಷ್ಟು ಸಭೆಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ನಡೀತಾ ಇದ್ವು. ಈ ಮಾಸ್ಕ್ ಮ್ಯಾನ್ ಆಗಿದ್ದಂತಹ ಚಿನ್ನಯ್ಯನ ಜೊತೆಗೂ ಕೂಡ ಸಭೆಗಳನ್ನು ನಡೆಸಲಾಗಿತ್ತ. ಯಾವ ಕಾರಣಕ್ಕಾಗಿ? ಮನೆಯಿಂದಲೇ ಯೂಟ್ಯೂಬರ್ಸ್ಗೆ ಸಂದರ್ಶನವನ್ನು ಕೂಡ ಚಿನ್ನಯ್ಯ ನೀಡಿದ್ದ. ತಿಮರೋಡಿ ಮನೆಯಲ್ಲೇ ಕುಳಿತುಕೊಂಡು ಈತ ಯೂಟ್ಯೂಬರ್ಸ್ಗೆ ಸಂದರ್ಶನವನ್ನು ಕೂಡ ಕೊಟ್ಟಿದ್ದ. ಆ ಸಂದರ್ಶನಗಳಲ್ಲಿ ಆತ ಆರೋಪಗಳನ್ನು ಮಾಡಿದ್ದ. ಅದರಲ್ಲಿ ಆತ ತಾನು 1000 ಅಲ್ಲ 1000ಕ್ಕೂ ಹೆಚ್ಚು ಅಂತ ಒಂದು ಬಾರಿ, 700 800 ಅಂತ ಇನ್ನೊಂದು ಬಾರಿ, ಈ ರೀತಿಯಾಗಿ ಆತ ಸಾಕಷ್ಟು ಆರೋಪಗಳನ್ನು ಮಾಡಿದ್ದ. ಯೂಟ್ಯೂಬರ್ಸ್ಗೆ ಸಂದರ್ಶನ ನೀಡಿದ ಸ್ಥಳಗಳ ಮಹಜರು ಕೂಡ ಮಾಡಲಾಗಿದೆ. ಆತ ಎಲ್ಲೆಲ್ಲಿ ಈ ಹೇಳಿಕೆಗಳನ್ನು ದಾಖಲಿಸಿದ್ನೋ ಅದೆಲ್ಲದರ ಬಗ್ಗೆಯೂ ಕೂಡ ಮಹಜರು ಮಾಡಿಕೊಂಡಿದೆ SIT ತಂಡ. ಪ್ರತಿಯೊಂದು ಅಂಶದ ಬಗ್ಗೆಯೂ ಕೂಡ ಈಗ ತನಿಖೆ ನಡೀತಾ ಇದೆ. ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ 12 ಗಂಟೆಗಳ ಕಾಲ ನಿನ್ನೆ ತಲಾಶ್ ಮಾಡಲಾಗಿತ್ತು, ಮಹಜರು ಮಾಡಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳನ್ನು ಕಲೆ ಹಾಕಲಾಗಿತ್ತು. ಆತ ಉಳ್ಕೊಂಡಿದ್ದಂತಹ ಜಾಗ, ಪ್ರತಿಯೊಂದು ವಿಚಾರಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗಿತ್ತು. ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಈತ ಇದ್ದಾಗ ಈತನ ಸಂಪರ್ಕಕ್ಕೆ ಯಾರೆಲ್ಲ ಬಂದಿದ್ರು, ಯಾರ್ಯಾರು ಈತನನ್ನು ಸಂಪರ್ಕಿಸ್ತಾ ಇದ್ರು, ಯಾರ ನಿರ್ದೇಶನ ಇತ್ತು ಈತನಿಗೆ, ಇದೆಲ್ಲದರ ಬಗ್ಗೆಯೂ ಕೂಡ ತಲಾಶ್ ಮಾಡಲಾಗಿದೆ. ಇವೆಲ್ಲದರ ಬಗೆಗಿನ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಯಾಕಂದರೆ ಟೆಕ್ನಿಕಲ್ ಎವಿಡೆನ್ಸ್ ಇವತ್ತಲ್ಲ ನಾಳೆದು ಸಿಗಲೇಬೇಕು. ಈತ ಯಾರ್ಯಾರ ಜೊತೆಗೆ ಮಾತನಾಡಿದ್ದಾನೆ, ಯಾರ್ಯಾರ ಸಂಪರ್ಕದಲ್ಲಿ ಇದ್ದ ಅನ್ನೋದ್ರ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸಸ್ಗಳು ಸಿಗೋದಕ್ಕೆ ಎಲ್ಲ ಅವಕಾಶಗಳು ಇದ್ದೇ ಇರುತ್ತೆ. ಅದು ಮಹೇಶ್ ಶೆಟ್ಟಿ ತಿಮರೋಡಿ ಮಾಡಿದ್ರಾ, ಮತ್ತಿನ್ಯಾರು ಮಾಡಿದ್ರು, ಎಲ್ಲವೂ ಕೂಡ ಗೊತ್ತಾಗಬೇಕು. ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಶೋಧ ನಡೆಸಲಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿಯವರ ಸಹೋದರ ಮೋಹನ್ ಶೆಟ್ಟಿ ತಿಮರೋಡಿ ಮನೆಯಲ್ಲೂ ಕೂಡ ಶೋಧ ಮಾಡಲಾಗಿತ್ತು. ಅಲ್ಲೂ ಕೂಡ ಈತನನ್ನ ಕರ್ಕೊಂಡು ಹೋಗಿ ಮಹಜರು ಮಾಡಲಾಗಿತ್ತು. ಯಾಕೆಂದರೆ ಮೊದಲ ಹಂತದಲ್ಲಿ A1 ಆಗಿರುವಂತಹ, ಅಂದರೆ ಆರೋಪಿ ನಂಬರ್ 1 ಆಗಿರುವಂತಹ ಚಿನ್ನಯ್ಯನ ಮೇಲೇ ಈಗ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ತಿಮರೋಡಿ ಸೇರಿ ಎಲ್ಲರಿಗೂ ನೋಟಿಸ್ ಕೊಡೋದಕ್ಕೆ SIT ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಯಾಕಂದರೆ ಒಬ್ಬ ಆರೋಪಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ. 44 ದಿವಸಗಳ ಕಾಲ ಒಬ್ಬ ಆರೋಪಿಗೆ ಆಶ್ರಯ ಕೊಟ್ಟಿದ್ದಾರೆ. ಏನೂ ಇಲ್ಲ, ಆತ ಕೇವಲ ಆರೋಪ ಮಾಡ್ತಾ ಇದ್ದ, ಆ ಕಾರಣಕ್ಕಾಗಿ ಮಾತ್ರನೇ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಇದೆಯಾ, ಆಶ್ರಯ ಕೊಡೋದಕ್ಕೆ ಸಾಧ್ಯ ಇದೆಯಾ? ಹಾಗೆ ಆಶ್ರಯ ಕೊಡಬೇಕು ಅಂತ ಹೇಳಿದ್ರೆ ಏನು ಕಾರಣ ಇದೆ? ಆಶ್ರಯ ಕೊಡೋದರ ಕಾರಣ ಏನಿತ್ತು? ಈ ಕಾರಣಕ್ಕಾಗಿ ಕೂಡ SIT ನೋಟಿಸನ್ನು ಕೊಡಬಹುದು. ಅದಕ್ಕೆ ಬೇಕಂದ ಸಿದ್ಧತೆಯನ್ನು SIT ಮಾಡಿಕೊಂಡಿದೆ. ಮತ್ತು ಈ ವಿಚಾರದಲ್ಲಿ ವಿಸ್ತೃತವಾದಂತಹ ತನಿಖೆಯೂ ಕೂಡ ನಡಿಬೇಕಾಗತ್ತೆ. ಯಾವ್ಯಾವ ಕಾರಣಗಳಿಗಾಗಿ ಈತನಿಗೆ ಆಶ್ರಯ ಕೊಡಲಾಯಿತು? ಇವತ್ತು ಆರೋಪಿ ಸ್ಥಾನದಲ್ಲಿದ್ದಾನೆ.
ಆತನಿಗೆ ಯಾಕೆ ಆಶ್ರಯವನ್ನು ಕೊಡಲಾಯಿತು? ಹೌದು, ಆತ ದೂರುದಾರನಾಗಿದ್ದ, ಆದರೆ ಈಗ ಆತ ಆರೋಪಿಯಾಗಿದ್ದಾನೆ. ಈ ನಡುವೆ ನಾವು SITಗೆ ಸಾಕ್ಷಿ ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನು ಗಿರೀಶ್ ಮಟ್ಟಣ್ಣವರ್ ಹೇಳ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣವರ್ ಇವತ್ತು ತಾವು ನೀಡಿರುವಂತಹ ಹೇಳಿಕೆಯಲ್ಲಿ, ತಿಮ್ರೋಡಿ ಮನೆಯಲ್ಲಿ ನಾವು ಚಿನ್ನಯ್ಯನನ್ನು ಕೂಡಿ ಹಾಕಿರಲಿಲ್ಲ, ನಾವು ಆತನನ್ನು ಕೂಡಿ ಹಾಕಿರಲಿಲ್ಲ, ಯಾವುದೋ ಕೋಣೆಯಲ್ಲಿ ಆತನನ್ನು ಬಲವಂತವಾಗಿ ಕೂಡಿ ಹಾಕುವಂಥ ಕೆಲಸವನ್ನು ಮಾಡಲಿಲ್ಲ, ಬದಲಿಗೆ ಆತನಿಗೆ ಆಶ್ರಯ ಕೊಟ್ಟಿರುವಂಥದ್ದು, ಅವನೇ ಸ್ವ ಇಚ್ಛೆಯಿಂದಲೇ ತಿಮರೋಡಿ ಮನೆಯಲ್ಲಿ ಇದ್ದ, ತಿಮರೋಡಿಯವರ ಮನೆಯಲ್ಲಿ ಆತ ಸ್ವ ಇಚ್ಛೆಯಿಂದಲೇ ಬಂದು ಇದ್ದ ಅಂತ ಹೇಳಿ. ಈ ಸ್ವ ಇಚ್ಛೆಯಿಂದ ಯಾರ್ದೋ ಮನೆಯಲ್ಲಿ ಹೋಗಿ ಇರೋದಕ್ಕೆ ಆಗುತ್ತಾ? ಯಾವ ಕಾರಣಕ್ಕಾಗಿ? ಯಾಕಂದರೆ ಅದು ಧರ್ಮಛತ್ರ ಅಲ್ಲ. ಧರ್ಮಛತ್ರ ಆದರೆ ಸರಿ, ಯಾರು ಬೇಕಿದ್ರು ಬಂದು ಮಲಕ್ಕೋಬೋದು, ಎದ್ದು ಹೋಗ್ತಾ ಇರ್ಬೋದು. ಆದರೆ ಇದು ಧರ್ಮಛತ್ರ ಅಲ್ಲ, ಅವರ ಮನೆ. ಅವರ ಮನೆಗೆ ಸ್ವ ಇಚ್ಛೆಯಿಂದಲೇ ಈತ ಬಂದ ಅಂತ ಇಟ್ಕೊಂಡ್ರೆ, ಸ್ವ ಇಚ್ಛೆಯಿಂದಲೇ ಬಂದಂತಹ ಈತನಿಗೆ ಆಶ್ರಯ ಕೊಟ್ಟಿದ್ದು ಯಾಕೆ? ಇದು ಬಹಳ ಮಹತ್ವದ ವಿಚಾರ ಆಗುತ್ತೆ. ಯಾಕಂದರೆ ಆಗಲೇ ಹೇಳಿದಾಗ ಇದು ಧರ್ಮಛತ್ರ ಅಲ್ಲ, ಅವರ ಮನೆ ಇದು. ತಿಮರೋಡಿ ಮನೆಯಲ್ಲಿದ್ದರ ಬಗ್ಗೆ SITಗೆ ಚಿನ್ನಯ್ಯ ಈಗಾಗಲೇ ಹೇಳಿದ್ದಾನೆ. ಯಾಕಂದರೆ ಆತ ಅಲ್ಲಿ ಇದ್ದ ಅನ್ನೋಂಥದ್ದು SITಗೆ ಗೊತ್ತಿಲ್ಲದ ವಿಚಾರ ಅಲ್ಲ. SIT ತನಿಖೆ ಶುರುವಾದ ದಿವಸದಿಂದಲೇ SITವರೆಗೂ ಕೂಡ ಗೊತ್ತಿತ್ತು ಆತ ಇದು ತಿಮರೋಡಿಯವರ ಮನೆಯಲ್ಲಿ ಇದ್ದ ಅಂತ ಹೇಳಿ. ಅದು ಸ್ಪಷ್ಟ ಇದೆ. ಯಾಕಂದರೆ ಆತ ಎಲ್ಲಿಂದೋ ಸಡನ್ನಾಗಿ ಬಂದು SIT ಮುಂದೆ ಹಾಜರಾಗ್ತಾ ಇದ್ದ ಅಂತ ಹೇಳಿ ಅಲ್ಲ. ಪೊಲೀಸರು ಆ ವಿಚಾರಗಳಲ್ಲಿ ಭಾಳ ನೀಟಾಗಿ ಆತನ ಪೂರ್ವಾಪರಗಳ ಬಗ್ಗೆ ಲೆಕ್ಕ ಹಾಕಿರ್ತಾರೆ, ವಿಚಾರಣೆಯನ್ನು ಮಾಡಿರ್ತಾರೆ, ಆತ ಎಲ್ಲಿ ಉಳ್ಕೊಂಡಿದ್ದಾನೆ ಇದೆಲ್ಲದರ ಬಗ್ಗೆ ಕೂಡ ತಿಳ್ಕೊಂಡಿರ್ತಾರೆ. ಯಾಕಂದರೆ ಅದಕ್ಕೆ ಪ್ರತಿನಿತ್ಯವೂ ಕೂಡ ಮಾನಿಟರ್ ಮಾಡಬೇಕಾಗುತ್ತೆ. ಆತನಿಗೆ ಸಾಕ್ಷಿ ರಕ್ಷಣಾ ಕಾಯ್ದೆ ಅಡಿಯಲ್ಲಿ ಆತನಿಗೆ ರಕ್ಷಣೆ ಕೊಡುವಾಗ ಅಲ್ಲಿ CCTV ಅಳವಡಿಸುವಂತಿರ್ಬೋದು, ಪ್ರತಿಯೊಂದು ಕೂಡ ಇದ್ದೇ ಇರುತ್ತೆ. ಪ್ರತಿದಿನ ಬೀಟ್ ಪೊಲೀಸರು ಪರಿಶೀಲಿಸಿ ಸೈನು ಪಡ್ಕೊಂಡು ಹೋಗ್ತಾ ಇದ್ರು. ಅಂದರೆ ಈತ ತಿಮರೋಡಿಯವರ ಮನೆಯಲ್ಲಿ ಇದ್ದಾನೆ ಅನ್ನೋಂಥದ್ದನ್ನು ಬೀಟ್ ಪೊಲೀಸರು ಕೂಡ ದಾಖಲಿಸ್ಕೊಳ್ತಾ ಇದ್ರು, ಸೈನು ಪಡ್ಕೊಂಡು ಹೋಗ್ತಾ ಇದ್ರು. ಆತ ಸೇಫ್ ಆಗಿದ್ದಾನೆ, ಆತನಿಗೇನು ತೊಂದರೆ ಇಲ್ಲ, ಆತ ಸ್ವ ಇಚ್ಛೆಯಿಂದ ಅಲ್ಲಿ ಇದ್ದಾನೆ, ಅದಕ್ಕೆ ಕೂಡ ದಾಖಲಿಸ್ಕೊಂಡಿದ್ದಾರೆ. ಹಾಗಾಗಿ ಪೊಲೀಸರಿಗೂ ಕೂಡ ಗೊತ್ತಿತ್ತು ಅಂತ ಹೇಳಿ ಗಿರೀಶ್ ಮಟ್ಟಣ್ಣವರ್ ಹೇಳ್ತಾ ಇದ್ದಾರೆ. ಚಿನ್ನಯ್ಯನ ಕುಟುಂಬಸ್ಥರು ಕೂಡ ಮನೆಗೆ ಬಂದು ಭೇಟಿ ಆಗ್ತಾ ಇದ್ರು, ಆತನ ಕುಟುಂಬಸ್ಥರು ಕೂಡ ಮನೆಗೆ ಬಂದು ಭೇಟಿ ಆಗ್ತಿದ್ರು ಅಂತೇಳಿ ಗಿರೀಶ್ ಮಟ್ಟಣ್ಣವರು ಹೇಳ್ತಾ ಇದ್ದಾರೆ. ಇದು ಬಹಳ ಮಹತ್ವ ಪಡ್ಕೊಳ್ಳುತ್ತೆ. ಯಾಕಂದರೆ ಆತನ ಮನೆಯವರು ಇಲ್ಲ, ಆತ 2 ತಿಂಗಳಿಂದ ಕಾಣಿಸ್ತಾ ಇಲ್ಲ, ಆತ ಸಂಪರ್ಕದಲ್ಲಿಲ್ಲ, ಈ ಥರದ ಮಾತುಗಳು ಕೂಡ ಬಂದಿದ್ದಾವಲ್ಲ. ಹೀಗಾಗಿ ಆತನ ಕುಟುಂಬಸ್ಥರು ಯಾರು ಹಾಗಾದರೆ ಬರ್ತಾ ಇದ್ರು, ಇದು ಗೊತ್ತಾಗಬೇಕಾಗಿದೆ. ಮನೆಯ CCTV ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ದಾಖಲಾಗಿದೆ. ಅಂದರೆ ಪ್ರತಿಯೊಂದು ಅಂಶವೂ ಕೂಡ CCTV ಕ್ಯಾಮ್ರಾದಲ್ಲಿ ಇದ್ದೇ ಇದೆ, ಆ ದಾಖಲೆಗಳು ಸಿಗ್ತವೆ ಅಂತೇಳಿ SIT ತನಿಖೆಗೆ ನಾವು ಸಂಭ್ರಮದಿಂದ ಕಾಯ್ತಾ ಇದ್ದೀವಿ ಅಂತ ಹೇಳಿ ಗಿರೀಶ್ ಮಟ್ಟಣ್ಣವರ್ ಹೇಳ್ತಾ ಇದ್ದಾರೆ. ಇದು ತಮ್ಮನ್ನು ತಾವು ಹುರಿದುಂಬಿಸಿಕೊಳ್ಳೋದಕ್ಕೆ ಮಾತ್ರ ಹೇಳ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣನವರ್, ಅಥವಾ ಗಿರೀಶ್ ಮಟ್ಟಣ್ಣವರ್ ನಿಜಕ್ಕೂ ಕೂಡ ಅಂಥದ್ದೊಂದು ಸಂಭ್ರಮದಿಂದ ಕಾಯ್ತಾ ಇದ್ದಾರಾ ನೋಡಬೇಕು. SITಗೆ ಎಲ್ಲ ದಾಖಲೆ ಕೊಟ್ಟು ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಹೇಳಿ ಗಿರೀಶ್ ಹೇಳ್ತಾ ಇದ್ದಾರೆ. ಹಾಗಾದರೆ ಗಿರೀಶ್ ಅವ್ರಿಗೂ ಕೂಡ ಸ್ಪಷ್ಟ ಇದೆ, SIT ತಮ್ಮನ್ನು ವಿಚಾರಣೆ ಕರೆಯುತ್ತೆ ಅನ್ನೋದು ಸ್ಪಷ್ಟ ಇದೆ. ಅದಕ್ಕೆ ಬೇಕಾದ ದಾಖಲೆಗಳನ್ನು ಅವರು ಆಲ್ರೆಡಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರಂತೆ. ಗಿರೀಶ್ ಅವರ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಈಗ SITದವರು ಬಂದಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ಒಂದು ದೊಡ್ಡ ಸುವರ್ಣ ಅವಕಾಶ ನಮಗದು. ನನಗನ್ಸಿದ ಮಟ್ಟಿಗೆ ಕೂಡಿ ಹಾಕಿದ್ರೋ ಇಲ್ಲೋ ಅನ್ನೋದಕ್ಕೆ ಇವತ್ತು ಉತ್ತರ ಸಿಕ್ಕಿರುತ್ತೆ. SIT ಅವರಿಗೆ ಉತ್ತರ ಸಿಕ್ಕಿರಲೇಬೇಕು. ಕೂಡಿ ಹಾಕಿದ್ರ ಅಥವಾ ಅವನು ಆರಾಮಾಗಿ ತಿರುಗಾಡ್ಕೊಂತಿದ್ನ, ಅವನ ಸಂಬಂಧಿಕರು ಕೂಡ ಅವಾಗಿಂದ ಅವಾಗ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದರದ್ದು ಮಾಹಿತಿ ಇದೆ. CCTV ಫುಟೇಜ್, ಹಾರ್ಡ್ ಡಿಸ್ಕ್ ತಗೊಂಡು ಹೋದ್ರು, ಡಿಸ್ಕ್ ತಗೊಂಡು ಹೋದ್ರು, ಏನೋ ಆಗ್ಬಿಡ್ತು. ಅದರಲ್ಲಿ ಅವನ ಸಂಬಂಧಿಗಳು ಕೂಡ ಅವನು ಯಾರ್ಯಾರು ಭೇಟಿ ಆಗ್ತೇನೆ ಅಂತ ಎಲ್ಲರೂ ಬಂದಿದ್ದಾರೆ. ಲೀಲಾಜಾಲವಾಗಿ ಫೋನ್ನಲ್ಲಿ ಮಾತಾಡ್ಕೊಂಡಂತಹ ಇರ್ತಾ ಇದ್ದವನು. ಯಾಕಂದ್ರೆ ಯಾವುದು ಕೂಡ ಅವನಿಗೆ ರಿಸ್ಟ್ರಿಕ್ಷನ್ಸ್ ಮಾಡೇ ಇಲ್ಲ ಅವನಿಗೆ. ಹೀಗೆ ತಿಮರೋಡಿಯವರ ಮನೆಗೆ ಬಂದು ಈತ ಅಲ್ಲಿ ಉಳ್ಕೊಳ್ತಿದ್ದ, ಅಲ್ಲಿ ವಾಸ್ತವ್ಯ ಹೂಡಿದ್ದ, ಆತನಿಗೆ ಆಶ್ರಯ ಕೊಡಲಾಗಿತ್ತು ಮತ್ತು ಆತ ಆರಾಮಾಗಿದ್ದ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಪಂಚಾಯಿತಿಯನ್ನು ಕೂಡ SIT ಅವರು ಜಾಲಾಡ್ತಾ ಇದ್ದಾರೆ. ಕೇವಲ ಚಿನ್ನಯ್ಯನಿಗೆ ಮಾತ್ರ ಸೀಮಿತ ಆಗಿಲ್ಲ, ಪಂಚಾಯಿತಿ ಕಡೆಯಿಂದ ಕೂಡ ದಾಖಲೆಗಳಿದ್ದಾವೆ. ಯಾಕಂದರೆ ಇಲ್ಲಿ ಬಹಳಷ್ಟು ಅಂಶಗಳು ಈಗಾಗಲೇ ಬೆಳಕಿಗೆ ಬರಬೇಕಾಗಿರುವಂಥದ್ದು ಇದ್ದೇ ಇದೆ. ಈ ಆರೋಪ, ಈ ಅನುಮಾನ ಬಗೆಹರಿಬೇಕು ಅಂತ ಹೇಳಿದರೆ ಪಂಚಾಯಿತಿಯಲ್ಲಿರುವಂತಹ ದಾಖಲೆಗಳ ಪರಿಶೀಲನೆಯು ಕೂಡ ಬಹಳ ಮುಖ್ಯ ಆಗುತ್ತೆ. ಅದರ ಹೊರತಾಗಿ ಬೇರೆ ಏನಾದರೂ ಆಗಿದೆಯಾ ಅದು ನೋಡಬೇಕಾಗಿದೆ. ಪಂಚಾಯಿತಿ ದಾಖಲಿಸ್ಕೊಂಡಿರ್ತಕ್ಕಂತಹ ದಾಖಲೆಗಳು ಬಹಳ ಮುಖ್ಯ ಆಗುತ್ತೆ. ಇದಕ್ಕಾಗಿ ಧರ್ಮಸ್ಥಳದ ಅಸಹಜ ಸಾವುಗಳ ಬಗ್ಗೆ SIT ಸೂಕ್ಷ್ಮ ತನಿಖೆಯನ್ನು ಮುಂದುವರಿಸಿದೆ. ಬಹಳ ಸೂಕ್ಷ್ಮವಾಗಿ ಇದು ಪ್ರತಿಯೊಂದು ಅಂಶವನ್ನು ಕೂಡ ಹುಡುಕಿ ತೆಗಿಬೇಕಾಗತ್ತೆ. ಇಲ್ಲಿರಬಹುದಾಗಿರ್ತಕ್ಕಂಥ ಅನುಮಾನಗಳನ್ನು ಬಗೆಹರಿಸ್ಕೊಳ್ಬೇಕು. ಸಮಾಧಿಯಲ್ಲಿ ಮೂಳೆಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಈಗಾಗಲೇ ಸಿಕ್ಕಿರುವಂತಹ ಸ್ಪಷ್ಟತೆ ಆದರೂ ಕೂಡ ಅಲ್ಲೂ ಸ್ಯಾಂಪಲ್ಗಳನ್ನು ಕಳಿಸಿದ್ದಾರೆ ಅನ್ನೋಂಥದ್ದು ಗೊತ್ತಿರಬೇಕಾಗಿರುವಂತಹ ಸಂಗತಿ. ಇನ್ನು 1995ರಿಂದ 2025ರವರೆಗೆ ದಾಖಲೆಗಳ ಬಗ್ಗೆ ಶೋಧವನ್ನು ಮಾಡ್ತಾ ಇದ್ದಾರೆ.
ಕೇವಲ 2016ರವರೆಗೆ ಮಾತ್ರ ಅಲ್ಲ, 14ರವರೆಗೆ ಮಾತ್ರ ಅಲ್ಲ, ಕಳೆದ 20 ವರ್ಷಗಳ ಅವಧಿಯಲ್ಲಿ, 30 ವರ್ಷಗಳ ಅವಧಿಯಲ್ಲಿ ಆಗಿರಬಹುದಾಗಿರ್ತಕ್ಕಂತಹ ಪ್ರತಿಯೊಂದು ಪ್ರಕರಣದ ಬಗ್ಗೆ ಪರಿಶೀಲಿಸ್ತಾರೆ. ಇದಕ್ಕಾಗಿಯೇ 1995ರಿಂದ ಕಾರ್ಯನಿರ್ವಹಿಸಿದ್ದವರಿಗೆ ನೋಟಿಸ್ಗಳನ್ನು ಜಾರಿ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದವರಿಗೆ ನೋಟಿಸನ್ನು ಜಾರಿಗೊಳಿಸಲಾಗಿದೆ. ಅಂದರೆ ಹಿಂದೆ ಕಾರ್ಯದರ್ಶಿಗಳೇನಿದ್ರು, ಇವಾಗ ಕಾರ್ಯದರ್ಶಿಗಳಿರೋದಿಲ್ಲ, ಬದಲಿಗೆ ಈಗ ಪಂಚಾಯತ್ PDOಗಳಿರ್ತಾರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿರ್ತಾರೆ. ಹಿಂದೆ ಕಾರ್ಯದರ್ಶಿಗಳಿರ್ತಿದ್ರು ಯಾವುದು ಗ್ರಾಮ ಪಂಚಾಯತ್ಗಳಲ್ಲಿ. ಹಾಗಾಗಿ ಹಿಂದಿನ 7 ಜನ ಕಾರ್ಯದರ್ಶಿಗಳು, ಈಗ ಅದಾದ ನಂತರ ಬಂದಿರುವಂಥ PDOಗಳು, 3 PDOಗಳ ಮಾಹಿತಿಯನ್ನು ಸಂಗ್ರಹಿಸಿದೆ SIT. ಅವರ ಮಾಹಿತಿಯನ್ನು ಸಂಗ್ರಹಿಸಿದೆ, ಯಾರ್ಯಾರು ಇಲ್ಲಿ ಕಾರ್ಯನಿರ್ವಹಿಸಿದ್ರು ಅವರ ಬಗೆಗಿನ ಮಾಹಿತಿಯನ್ನು ಸಂಗ್ರಹಿಸಿ ಅವ್ರಿಗೆ ನೋಟಿಸ್ ಕೊಟ್ಟು 3 PDOಗಳನ್ನು ವಿಚಾರಣೆ ಕೂಡ ನಡೆಸಲಾಗಿದೆ ಈಗಾಗಲೇ. ಮತ್ತು ಅದರಲ್ಲಿ 2010ರಿಂದ 25ರವರೆಗೆ ಇದ್ದಂತಹ 3 PDOಗಳನ್ನು ಗ್ರಿಲ್ ಮಾಡಲಾಗಿದೆ. ಯಾಕಂದರೆ 2009-10ರಲ್ಲಿ PDOಗಳ ಆಯ್ಕೆ ಏನಾಗುತ್ತೆ, ನೇಮಕ ಏನಾಗುತ್ತೆ, ಅಲ್ಲಿಂದ ನಂತರದವರದ್ದು PDOಗಳನ್ನು ಈಗ ಮೊದಲ ಹಂತದಲ್ಲಿ ಗ್ರಿಲ್ ಮಾಡಿದ್ದಾರೆ. ರತ್ನರಾಜ, ಉಮೇಶ್ ಹಾಗೂ ದಿನೇಶ್ 3ರನ್ನ ಈಗಾಗಲೇ ಕರೆಸಿ ವಿಚಾರಣೆ ನಡೆಸಲಾಗಿದೆ. ಇದರಲ್ಲಿ 10ರಿಂದ 16ರವರೆಗೆ 2010ರಿಂದ 16ರವರೆಗೆ ರತ್ನರಾಜ PDO ಆಗಿ ಕರ್ತವ್ಯ ನಿರ್ವಹಿಸಿದ್ರು ಈ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಲ್ಲಿ. ಇನ್ನು 16ರಿಂದ 24ರವರೆಗೆ ಕರ್ತವ್ಯ ನಿರ್ವಹಿಸಿದಂಥವರು ಉಮೇಶ್ ಅವರನ್ನು ಕೂಡ ಕರೆಸಲಾಗಿದೆ. 24ರಿಂದ ಈಗ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ದಿನೇಶ್ ಅವರನ್ನು ಕೂಡ ಕರೆಸಿ ವಿಚಾರಣೆಯನ್ನು ನಡೆಸಲಾಗಿದೆ. ಹೀಗೆ ಎಲ್ಲ PDOಗಳನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ. ಅಸಹಜ ಸಾವುಗಳ ಬಗ್ಗೆ ಮಾಹಿತಿಯನ್ನು ಈಗಾಗಲೇ SIT ಪಡೆದಿದೆ. ಅಂದರೆ 14ರವರೆಗೆ ಮಾತ್ರ ಅಸಹಜ ಸಾವುಗಳು ದೊಡ್ಡ ಮಟ್ಟದಲ್ಲಿ ನಡೆದಿದ್ವಾ, 14ರಿಂದ 25ರ ನಡುವೆಯೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಅಸಹಜ ಸಾವುಗಳೇನಾದ್ರು ದಾಖಲಾಗಿದ್ವಾ, ಅದರಲ್ಲಿ ಗ್ರಾಫ್ ಸಡನ್ ಆಗಿ ಏನಾದ್ರು ಇಳಿಕೆ ಆಗಿದೆಯಾ ಏನು ಅನ್ನುವಂಥದ್ರ ಬಗ್ಗೆ ಕೂಡ SIT ಪರಿಶೀಲನೆಯನ್ನು ನಡೆಸ್ತಾ ಇದೆ. ಹೀಗಾಗಿ ಸದ್ಯಕ್ಕೆ ಚಿನ್ನಯ್ಯ ವಿರುದ್ಧ ಆತನನ್ನ A1 ಅಂತ ಹೆಸರಿಸಲಾಗಿದೆ. ಆತನ ಜೊತೆಗೆ ಇನ್ಯಾರು ಅನ್ನುವಂಥದ್ದು ಕೆಲವೇ ದಿವಸಗಳಲ್ಲಿ ಗೊತ್ತಾಗಬಹುದು. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಮತ್ತೊಂದು ಮಜಲು ತಲುಪಿದ ದಸರಾ ಉದ್ಘಾಟನೆ ಕದನ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂದ DCM. ಶಿವಕುಮಾರ್ ವಿರುದ್ಧ ಸಿಡಿದೆದ್ದ ಸಂಸದ ಯದುವೀರ್. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಬಾನುವಿನಿಂದ ಬೆಟ್ಟಕ್ಕೆ. ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬೇಕು ಅಂತೇಳಿ ಅವರನ್ನ ಸರ್ಕಾರ ಆಹ್ವಾನಿಸಿದ್ದಕ್ಕೆ ಧರ್ಮದ ವಿಚಾರವನ್ನ ಮುಂದಿಟ್ಟುಕೊಂಡು ಪ್ರತಾಪ್ ಸಿಂಹ ಮೊದಲಿಗರಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆದರೆ ಬಿಜೆಪಿಯವರಿಂದ ನಂತರ ವ್ಯಕ್ತವಾದಂತಹ ವಿರೋಧಕ್ಕೆ ಉತ್ತರ ಕೊಡೋದಕ್ಕೆ ಹೊರಟಂತಹ DCM DK ಶಿವಕುಮಾರ್ ಬಾನುವನ್ನ ಬಿಟ್ಟು ಬೆಟ್ಟದ ಕಡೆಗೆ ಹಿಡ್ಕೊಂಡ್ರು. ಬೆಟ್ಟದ ಬಗ್ಗೆನೇ ಮಾತನಾಡಕ್ಕೆ ಶುರು ಮಾಡಿದ್ರು. ಈಗ ಬೆಟ್ಟದ ಕದನ ಶುರುವಾಗಿದೆ. DCM DKಶಿ ಬಿಜೆಪಿ ಮಧ್ಯೆ ದಸರಾ ಉದ್ಘಾಟನೆಯ ವಾರ್ ಈಗ ನಡೀತಾ ಇರುವಂಥದ್ದು. ಒಂದು ವಿಚಾರ ಬಂದಾಗ ಅದಕ್ಕೆ ಹೇಗೆ ಉತ್ತರ ಕೊಡಬೇಕು, ವಿವಾದ ಆಗದ ರೀತಿಯಲ್ಲಿ ಹೇಗೆ ಉತ್ತರಿಸಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ರಾಜಕಾರಣದಲ್ಲಿ. ಆದರೆ ಒಂದು ವಿವಾದಕ್ಕೆ ಮತ್ತೊಂದು ವಿವಾದದ ಅಸ್ತ್ರವನ್ನು ಕೊಡಬಾರ್ದು. ಇದು ಈಗ ನಡೀತಾ ಇರೋದು. ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ DCM DK ಶಿವಕುಮಾರ್ ಅವರು ಹೇಳಿದರು. ಹಾಗಿದ್ರೆ ಯಾರ ಆಸ್ತಿ? ಈ ಪ್ರಶ್ನೆ ಸಹಜವಾಗಿಯೇ ಬರುವಂಥದ್ದು. ಯಾಕಂದ್ರೆ ಬೆಟ್ಟದ ಮೇಲೆ ಇರುವಂಥದ್ದು ತಾಯಿ ಚಾಮುಂಡಿಯ ದೇಗುಲ. ಬೆಟ್ಟದ ಕೆಳಗಡೆ ನಿಂತವರು ಈ ಬೆಟ್ಟ ಯಾರ್ದು ಅಂದರೆ ಬೆಟ್ಟ ನಗುತ್ತೆ. ಯಾಕಂದರೆ ಅದು ಅಷ್ಟು ದೊಡ್ಡದಾದಂತಹ ಬೆಟ್ಟವನ್ನು ಇದು ಯಾರದ್ದು ಅನ್ನುವಂತಹ ವಿಚಾರಗಳ ಮುಂದೆ ಇಟ್ಟುಕೊಂಡು ಈ ರೀತಿಯಾಗಿ ಮಾತನಾಡುವಂಥದ್ದು. ಚಾಮುಂಡಿ ಬೆಟ್ಟ ಅದು, ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂತಹ ಜಾಗ ಅದು, ನಾಡದೇವಿ ಅಂತೇಳಿ ಆಕೆಯನ್ನು ಪೂಜಿಸ್ತೀವಿ. ಆದರೆ ಇದು ಹಿಂದೂಗಳ ಬೆಟ್ಟ ಅಲ್ಲ ಅಂತ ಹೇಳಿದರೆ ಯಾವ ರೀತಿಯಾದ ಅರ್ಥ? ಅವ್ರ ಉದ್ದೇಶ ಬೇರೆ ಇದ್ದಿರಬಹುದು ಶಿವಕುಮಾರ್ ಅವ್ರದ್ದು, ಆದರೆ ಬಳಸಿರುವ ಪದ ಇದು ಬಹಳ ಮುಖ್ಯ ಆಗುತ್ತೆ. ಹಾಗಾದರೆ ವಿವಾದ ಎಲ್ಲಿಂದ ಶುರುವಾಯಿತು ಅನ್ನೋದನ್ನು ನೋಡ್ತಾ ಹೋಗೋದಿದ್ರೆ, ಮೊದಲಿಗೆ ಬೂಕರ್ ವಿಜೇತೆ ಸಾಹಿತಿ ಬಾನು ಮುಷ್ತಾಕ್ಗೆ ದಸರಾ ಗೌರವವನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿತು. ಬಹಳ ಒಳ್ಳೆಯ ನಿರ್ಧಾರ. ಯಾಕಂದರೆ ರಾಜ್ಯ ಸರ್ಕಾರ ಒಂದು ಕನ್ನಡ ಭಾಷೆಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದರೆ ಕನ್ನಡಕ್ಕೆ ಸಿಕ್ಕಿರುವಂಥ ದೊಡ್ಡದಾದಂತಹ ಗೌರವ, ಅದು ವಿಶ್ವಮಾನ್ಯತೆ ಅದು. ಆದರೆ ಅವ್ರಿಗೆ ನಾಡಹಬ್ಬ ದಸರಾ ಉದ್ಘಾಟನೆಗೆ ರಾಜ್ಯ ಸರ್ಕಾರವು ಕೂಡ ಆಹ್ವಾನವನ್ನು ಕೊಡುತ್ತೆ. ಯಾವಾಗ ಬಾನು ಅವರಿಗೆ ಅವಕಾಶ ಕೊಟ್ಟರು, ಬಾನು ಅವರು ಹಿಂದೆ ಮಾತಾಡಿದಂಥ ಒಂದು ವಿಡಿಯೋ ತುಣುಕನ್ನು ಮುಂದಿಟ್ಟುಕೊಂಡು, ಯಾಕಂದರೆ ಅದೊಂದು ಪ್ರಶ್ನೆಯಾಗಿತ್ತು, ಅವರು ಎತ್ತಿದ್ದಂಥ ಒಂದು ಪ್ರಶ್ನೆಯಾಗಿತ್ತು. ಆ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಸಾಹಿತ್ಯ ಕನ್ನಡದ ಸೇವೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಏನು ಅವರ ಉದ್ಘಾಟನೆಗೆ ಆಯ್ಕೆ ಮಾಡಿತ್ತು.
ಆವಾಗ ಅವರ ಒಂದು ವಿಡಿಯೋ ತುಣುಕು ವೈರಲ್ ಆದಂತಹ ಕಾರಣಕ್ಕಾಗಿ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇಂತಹ ಮಾತುಗಳನ್ನಾಡುವವರು, ಭುವನೇಶ್ವರಿ ಬಗ್ಗೆ ಗೌರವ ಇಲ್ಲದಿರೋರು ಚಾಮುಂಡೇಶ್ವರಿಯ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಿದ್ರು. ಧರ್ಮ, ಆಚರಣೆ, ನಂಬಿಕೆ ಇವೆಲ್ಲವೂ ಕೂಡ ಬಂದವು, ಇವೆಲ್ಲವೂ ಕೂಡ ಚರ್ಚೆಗೆ ಬಂದವು. ಈಗ ಉತ್ತರವನ್ನು ಕೊಡಬೇಕಾಗಿರುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಅದು ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಆಗಿರೋದ್ರಿಂದಾಗಿ ಅವರ ಜವಾಬ್ದಾರಿಯೂ ಕೂಡ ಹೌದು. ಯಾಕೆ ಅವರ ಪಕ್ಷ ಅಥವಾ ಅವರ ಸರ್ಕಾರ, ಅವರ ಪಕ್ಷದ ನೇತೃತ್ವದ ಸರ್ಕಾರ ಯಾಕೆ ಈ ನಿರ್ಧಾರ ಕೈಗೊಳ್ಳುತ್ತು ಅನ್ನೋದನ್ನು ಸಮರ್ಥಿಸಿಕೊಳ್ಬೇಕಾಗಿರುವುದು ಶಿವಕುಮಾರ್ ಅವರ ಜವಾಬ್ದಾರಿಯಾಗಿತ್ತು. ಆದರೆ ದಸರಾ ಪರಂಪರೆಗೆ ಇದು ಧಕ್ಕೆ ಅಂತ ಹೇಳಿ ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ರು. ಬಿಜೆಪಿ ನಾಯಕರು ಯಾವ್ಯಾವ ಕಾರಣಗಳಿಗಾಗಿ ಈ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಒಂದು ಭಾಗ. ಆದರೆ ಧಾರ್ಮಿಕ ನಂಬಿಕೆ ವಿರೋಧಿಗಳ ಆಯ್ಕೆ ಯಾಕೆ ಅನ್ನುವಂತಹ ಪ್ರಶ್ನೆಗಳನ್ನೆಲ್ಲ ಬಿಜೆಪಿಯವರು ಕೇಳ್ತಾ ಇರುವಾಗಲೇ ಶಿವಕುಮಾರ್ ಅವರು ಇನ್ನೊಂದು ರೀತಿಯಾದಂಥ ಉತ್ತರವನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಬಿಜೆಪಿ ನಾಯಕರ ಪ್ರಶ್ನೆಗೆ ತಿರುಗೇಟು ಕೊಡುವಾಗ ಶಿವಕುಮಾರ್ ಅವರು ಮಾತನಾಡಿರುವಂಥದ್ದು, ಬಾನುವನ್ನು ಬಿಟ್ಟರು, ಬೆಟ್ಟವನ್ನು ಹಿಡ್ಕೊಂಡ್ರು. ಅವರು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ತಮ್ಮ ಪಂಚ ಗ್ಯಾರಂಟಿಯ ಯೋಜನೆಗಳನ್ನು ತಗೊಂಡು ಹೋಗಿ ಅಲ್ಲಿ ಆರತಿ ಎತ್ತಿಸ್ಕೊಂಡು ಬಂದ್ರಲ್ಲ, ಪಂಚ ಗ್ಯಾರಂಟಿ ಕಾರ್ಡ್ಗಳಿಗೆ ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಆರತಿ ಎತ್ತಿಸ್ಕೊಂಡು ಬಂದ್ರಲ್ಲ, ಅವಾಗ ಏನು ತಿಳ್ಕೊಂಡು ಹೋಗಿದ್ರು ಶಿವಕುಮಾರ್ ಅವರು? ಈ ಪ್ರಶ್ನೆಯನ್ನು ಕೇಳಲೇಬೇಕಾಗುತ್ತೆ. ಯಾಕಂದರೆ ಶಿವಕುಮಾರ್ ಅವರ ಮಾತನ್ನ ಅಸ್ತ್ರವಾಗಿ ಈಗ ಬಿಜೆಪಿ ಮತ್ತು JDS ಕೂಡ ಪರಿಗಣಿಸಿದೆ. ಅದಕ್ಕೆ ಹೇಳುವಂಥದ್ದು, ಆಡುವ ಮಾತು ಬಹಳ ಮುಖ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳೋದು ಇದೇ ಕಾರಣಕ್ಕಾಗಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳೋದು ಇದೇ ಕಾರಣಕ್ಕಾಗಿ ನೀವು ಆಡುವಂತಹ ಮಾತು. ಶಿವಕುಮಾರ್ ಅವರ ಮಾತನ್ನು ಅಸ್ತ್ರವಾಗಿ ಈಗ ಬಿಜೆಪಿ ಮತ್ತು JDS ಪರಿಗಣಿಸಿದೆ ಮತ್ತು ಇದನ್ನ ಬಹಳ ಯಶಸ್ವಿಯಾಗಿ ಈಗ ಪ್ರಯೋಗ ಮಾಡೋದಕ್ಕೆ ಕೂಡ ಅವರು ಹೊರಟಿದ್ದಾರೆ. ಇಲ್ಲಿ ಯಾವಾಗ ಇದು ವಿವಾದ ಆಯಿತು ತನ್ನ ಮಾತು, ಶಿವಕುಮಾರ್ ಅವರು ಅದಕ್ಕೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ವಿಪಕ್ಷ ನಾಯಕರಿಂದ ಶಿವಕುಮಾರ್ ಅವರ ಮಾತಿಗೆ ತೀವ್ರ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ಅಂತಲೇ ಶಿವಕುಮಾರ್ ಅವರು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಹೀಗೆ ಸಮರ್ಥನೆ ಕೊಡೋದಕ್ಕೆ ಅವರು ನಾನಾ ರೀತಿಯಾದಂತಹ ಉತ್ತರಗಳನ್ನು ಕೊಟ್ಟಿದ್ದಾರೆ. ಈ ಉಗ್ರಲ್ಲಿ ಹೋಗೋದನ್ನ ಬೆಟ್ಟ ಮಾಡೋದು ಹೇಳ್ತಾರಲ್ಲ, ಈಗ ಇವರು ಬೆಟ್ಟವನ್ನೇ ಬೆಟ್ಟದ ವಿಚಾರವೇ ಆಗಿರೋದಕ್ಕೆ ಮತ್ತಷ್ಟು ಬೆಟ್ಟ ಆಗಿದೆ. ವಿಪಕ್ಷಗಳ ಆಕ್ಷೇಪದ ಬಳಿಕವೂ ಕೂಡ ತಮ್ಮ ಮಾತಿಗೆ DCM ಅವರು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಿದ್ರೆ ಚಾಮುಂಡಿ ಬೆಟ್ಟವು ನಾಡ ದೇವತೆ ಎಂದು ಕರೆಯಲ್ಪಡುವ ಸ್ಥಳವಾಗಿದೆ. ಹೌದು, ನಾಡ ದೇವತೆ ಅಂತ ಕರೆಯುವಂಥ ಸ್ಥಳ, ಅದರಲ್ಲಿ ಅನುಮಾನ ಇಲ್ಲ ಯಾರಿಗೂ ಕೂಡ. ಚಾಮುಂಡಿ ಬೆಟ್ಟವನ್ನ ಎಲ್ಲಿಯೂ ಹಿಂದೂ ಧರ್ಮದ ಸ್ವತ್ತು ಎಂದು ಹೇಳಿಲ್ಲ. ಮತ್ತೆ ಯಾಕೆ ಅದನ್ನ ಪ್ರಾಧಿಕಾರ ಮಾಡೋದಕ್ಕೆ ಹೊರಟಿದೆ? ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಕ್ಕೆ ಹೊರಟಿದ್ದೆ ಯಾವ ಕಾರಣಕ್ಕಾಗಿ? ಇದು ಸರ್ಕಾರದ ಆಸ್ತಿಯಾಗಿದ್ದು ಎಲ್ಲ ಧರ್ಮದವರಿಗೂ ಪ್ರವೇಶವಿದೆ. ಸರ್ಕಾರದ ಆಸ್ತಿ ಅನ್ನುವಂಥದ್ದು ಕೂಡ ಈ ರಾಜ್ಯದ ಆಸ್ತಿ ಅಲ್ವಾ, ಈ ನಾಡಿನ ಆಸ್ತಿ ಅಲ್ವಾ? ಈ ನಾಡಿನ ಆಸ್ತಿ ಅಂತ ಹೇಳಬೇಕಾದಲ್ಲಿ ಇದು ಸರ್ಕಾರದ ಆಸ್ತಿ, ಇದು ಹಿಂದೂಗಳ ಆಸ್ತಿ ಅಲ್ಲ. ಈ ರೀತಿಯಾದಂತಹ ಮಾತುಗಳ ಮೂಲಕ ಸಮರ್ಥನೆ ಕೊಡ್ತಿದ್ದಾರೆ. ನಾಡ ಹಬ್ಬ ದಸರಾದಲ್ಲಿ ವಿದೇಶಿಗರು, ವಿವಿಧ ಧರ್ಮದವರು ಭಾಗಿಯಾಗ್ತಾರೆ ಅಂತ ಹೇಳಿದ್ದಾರೆ. ಹೌದು, ವಿದೇಶಿಯರು, ವಿವಿಧ ಧರ್ಮದವರು ಭಾಗಿಯಾದ ತಕ್ಷಣವೇ ಅದು ಆಯಾ ಧರ್ಮದವರಿಗೆ ಹೋಗ್ಬಿಡುತ್ತಾ? ಸಹಜವಾಗಿರುವ ಪ್ರಶ್ನೆ. ಮಹಾರಾಜರು ವಿದೇಶಿಗರನ್ನು ಕೂಡ ದಸರಾ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ರು ಅನ್ನುವಂತಹ ಇತಿಹಾಸವನ್ನು ನೆನಪಿಸಿದ್ದಾರೆ. ದಸರಾದ ವೈಭವವನ್ನ ಇಡೀ ವಿಶ್ವವೇ ಕುತೂಹಲದಿಂದ ನೋಡುತ್ತೆ, ಅದರಲ್ಲಿ ಯಾರಿಗೂ ಅನುಮಾನಗಳಿಲ್ಲ. ಬಾನು ಮುಷ್ತಾಕರನ್ನ ಬೆಟ್ಟಕ್ಕೆ ಬಿಡಬಾರ್ದು ಅಂದರೆ ಹೇಗೆ ಸಾಧ್ಯ? ಅದು ಹೇಗೆ ಸಾಧ್ಯ ಅಂತ ಹೇಳಿ, ಹೌದು, ಶೋಭಾ ಕರಂದ್ಲಾಜೆ ಅವರು ಹಾಗೆ ಹೇಳಿರುವಂಥದ್ದು ತಪ್ಪು ಅಂತ ಆದರೆ ಆ ತಪ್ಪಿಗೆ ನೇರವಾದಂಥ ಉತ್ತರವನ್ನು ತಪ್ಪು ಹೇಗೆ ಅನ್ನೋದನ್ನು ಹೇಳಬೇಕೇ ಹೊರತು ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಬೇಕಿತ್ತಾ? ನೀರು, ಸೂರ್ಯ, ದೇವರಿಗೆ ಯಾವುದೇ ರೀತಿಯಾದಂತಹ ಧರ್ಮ ಇಲ್ಲ ಅಂತ ಹೇಳಿ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಹೀಗೆ ಒಂದನ್ನು ಸಮರ್ಥಿಸ್ಕೊಳ್ಳೋದಕ್ಕೆ ಇನ್ನೊಂದಷ್ಟು ವಿವರಣೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಚರ್ಚು, ಮಸೀದಿ, ಜೈನರ ಗೋಮಟಗಿರಿಗೆ ನಮ್ಮ ಪ್ರವೇಶವನ್ನು ಯಾರು ತಡೆಯುವುದಿಲ್ಲ. ನಾವು ಮಸೀದಿಗೆ ಹೋಗೋದನ್ನು ತಡೀತಾರಾ, ಚರ್ಚ್ಗೆ ಹೋಗೋದನ್ನು ತಡೀತಾರಾ ಅಂತ ಕೇಳ್ತಾರೆ. ಹಾಗೆ ದೇವಸ್ಥಾನಕ್ಕೆ ಹೋದವ್ರನ್ನ ತಡೀತಾರಾ ಅನ್ನುವಂಥ ಪ್ರಶ್ನೆ ಅವರು ಎತ್ತುತ್ತಾ ಇರುವಂಥದ್ದು. ಪ್ರಶ್ನೆ ಇರುವಂಥದ್ದು, ಮಸೀದಿಗೆ ಹೋದ ತಕ್ಷಣ ಮಸೀದಿ ನಮ್ಮದು ಅಂತ ಹೇಳ್ಕೊಂಡು ಹಿಂದೂಗಳು ಹೇಳ್ತಾ ಕೂತಿರ್ತಾರಾ? ಚರ್ಚ್ಗೆ ಹೋದ ತಕ್ಷಣ ಚರ್ಚ್ ನಮ್ಮದು ಅಂತ ಹೇಳ್ಕೊಂಡು ಕೂತಿರ್ತಾರಾ? ಹಂಗಿರಲ್ಲ. ಆಯಾ ಧರ್ಮದವರ ಶ್ರದ್ಧಾ ಕೇಂದ್ರಗಳವು, ಅದು ವಿವೇಚನೆ. ಹೀಗಿರುವಾಗ ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಧರ್ಮದ ಕಟ್ಟುಪಾಡು ಹೇರಬೇಕು ಅಂತ ಕೇಳ್ತಾ ಇದ್ದಾರೆ. ಧರ್ಮದ ಕಟ್ಟುಪಾಡು ಇಲ್ಲದೆ ಇರುತ್ತಾ ಅದಕ್ಕೆ? ದೇಗುಲ ಅಂತ ಹೇಳಿದ ಮೇಲೆ ಗೃಹಲಕ್ಷ್ಮಿ ಹಣವನ್ನು ಎಲ್ಲ ಧರ್ಮದವರಿಗೂ ನೀಡಲಾಗ್ತಾ ಇದೆ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಶಿವಕುಮಾರ್ ಅವರು ಹೇಳಿದ್ದಾರೆ. ನಾವು ಈ ಹಣವನ್ನು ದೇವರ ಮುಂದಿಟ್ಟು ಪೂಜೆ ಮಾಡಿದ್ದೇವೆ. ಹೌದು, ತಾಯಿ ಚಾಮುಂಡಿಯ ಮುಂದೆ ಇಟ್ಕೊಂಡು ಪೂಜೆ ಮಾಡಿದ್ರು. ನಾವು ಈ ಹಣವನ್ನು ಇವ್ರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಆ ಗ್ಯಾರಂಟಿಯನ್ನು ಪೂಜೆ ಮಾಡಿಸ್ಕೊಂಡು ಬಂದಿದ್ರು ಇದೇ ಶಿವಕುಮಾರ್ ಅವರು ಹೋಗಿ ಚಾಮುಂಡಿ ಬೆಟ್ಟದಲ್ಲಿ. ಅದೇ ಶಿವಕುಮಾರ್ ಅವರ ಸಮರ್ಥನೆಗಳ ಸ್ವರೂಪ ಹೇಗಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ದಿನ ರಾಜವಂಶ ಮತ್ತು ನಮ್ಮ ಸರ್ಕಾರ ಎರಡೂ ಸೇರಿ ಇದನ್ನು
ನಾಡ ದೇವತೆ ಅಂತ ಕರೆದಿದ್ದಾರೆ. ನಾವು ಕೂಡ ನಮ್ಮ ನಾಡ ದೇವತೆ ಅಂತ ನಾವು ಕರೆದಿದ್ದೀವಿ. ಇದು ಸರ್ಕಾರದ ಆಸ್ತಿ. ಈಗ ಸರ್ಕಾರದ ಆಸ್ತಿ. ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಾಗಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ. ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರೋಂಥ ಒಂದು ದೇವಿ. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವರು ಏನಾದ್ರು ಬರಬಾರ್ದು ಅಂತ ಹೇಳ್ತಾ ಇದೀವಿ. ಸೊ ಅವ್ರ ಆಚರಣೆ ಅವರ ವಿಚಾರ. ಇದು ನಾಡ, ಕರ್ನಾಟಕ ರಾಜ್ಯ, ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ. ನೀರಿಗೆ, ಸೂರ್ಯಕ್ಕೆ, ದೇವರಿಗೆ, ಯಾವುದೇ ದೇವರು ಇರ್ಬೋದು. ಈಗ ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವಾ? ಇಲ್ಲ ಅಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವಾ? ಇಲ್ಲ ನಮ್ಮ ಗೊಮಟೇಶ್ವರನ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವಾ? ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ. ಇಲ್ಲಿ ಪ್ರವೇಶ ಬೇರೆ, ಧರ್ಮದ ಆಚರಣೆ ಬೇರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕನ್ನೋದು. ಪ್ರವೇಶ ಹೋಗುವಂಥದ್ದು ಬೇರೆ, ಆದರೆ ಆ ಧರ್ಮದ ಸ್ವತ್ತು, ಆ ಧರ್ಮದ ನಂಬಿಕೆಯ ಮೂಲ, ಧರ್ಮದ ಶ್ರದ್ಧಾ ಕೇಂದ್ರ ಇದು ವಿಭಿನ್ನವಾಗಿರುತ್ತದೆ. ಇದು ಈ ಧರ್ಮದ ಶ್ರದ್ಧಾ ಕೇಂದ್ರ. ಚಾಮುಂಡಿ ಬೆಟ್ಟ ಹಿಂದೂಗಳ ಧರ್ಮದ ಶ್ರದ್ಧಾ ಕೇಂದ್ರ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದು ಸರ್ಕಾರದ ಸೊತ್ತು, ಪ್ರಾಧಿಕಾರದ ಸೊತ್ತು, ಅರಮನೆಯವರ ಸೊತ್ತು, ಇದೆಲ್ಲ ಆಮೇಲೆ ಬರುವಂಥದ್ದು. ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ ಅನ್ನುವಂಥದ್ದು ಮೂಲ. ಅದು ಅದ್ರ ಬಿಟ್ಟು ಬೇರೆನೇನಲ್ಲ. ಆದರೆ ಇಲ್ಲಿ ಬರುವಂತಹ ವಿಚಾರಗಳನ್ನು ನೋಡಿದಾಗ ನೋಡಿ, ಚಾಮುಂಡಿ ಬೆಟ್ಟ ನಾಡದೇವಿಯ ಸ್ಥಳ ಅಂತ ಹೇಳ್ಕೊಂಡು ಹೇಳ್ತಿದ್ದಾರೆ. ರಾಜವಂಶಸ್ಥರಾಗಿರ್ತಕ್ಕಂತಹ ಸಂಸದ ಯದುವೀರ್ ಅವರು ಹೇಳ್ತಾ ಇದ್ದಾರೆ ಮಾರ್ಕಂಡೇಯ ಮುನಿ ತಪಸ್ಸು ಮಾಡಿದಂತಹ ಸ್ಥಳ. ಯಾಕಂದರೆ ಪೌರಾಣಿಕವಾಗಿ ಆ ರೀತಿಯಂತಹ ನಂಬಿಕೆ ಇರುವಂಥದ್ದು. ಎಲ್ಲಿಯೂ ಹಿಂದೂಗಳ ಸ್ವತ್ತು ಅಂತ ಇಲ್ಲ ಅಂತ ಹೇಳಿ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಲಕ್ಷಾಂತರ ಜನರ ಭಾವನೆಗೆ ಇದರಿಂದಾಗಿ ಧಕ್ಕೆಯಾಗಿದೆ ಅಂತೇಳಿ ಸಂಸದರು ವಿವರಿಸ್ತಾ ಇದ್ದಾರೆ. ಇದು ಸರ್ಕಾರದ ಆಸ್ತಿಯಾಗಿದೆ ಅಂತ ಹೇಳ್ಕೊಂಡು ಶಿವಕುಮಾರ್ ಅವರು ಸಮರ್ಥನೆಯನ್ನು ಮಾಡಿದರೆ, ಬೆಟ್ಟವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಹುನ್ನಾರ ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ಸಂಸದರು ಪ್ರಾಧಿಕಾರವನ್ನು ಬಲವಾಗಿ ವಿರೋಧಿಸ್ತಾ ಇದ್ದಾರೆ. ಯಾಕಂದರೆ ರಾಜವಂಶಸ್ಥರು ಅದನ್ನು ವಿರೋಧಿಸ್ತಾ ಇದ್ದಾರೆ, ರಾಜಮನೆತನ ಅದನ್ನು ವಿರೋಧಿಸ್ತಾ ಇದೆ. ಆ ಕಾರಣಕ್ಕಾಗಿ ಆ ನಿಲುವನ್ನು ಅವರು ತಾಳಿದ್ದಾರೆ. ಎಲ್ಲ ಧರ್ಮದವರಿಗೂ ಕೂಡ ಪ್ರವೇಶ ಇದೆ ಅಂತ ಹೇಳಿ DCM ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಹಿಂದೂ ಸ್ಥಳಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತೇಳಿ ಸಂಸದರು ವ್ಯಾಖ್ಯಾನಿಸಿದ್ದಾರೆ. ನೀರು, ಸೂರ್ಯ, ದೇವರಿಗೆ ಧರ್ಮ ಇಲ್ಲ ಅಂತೇಳಿ ಶಿವಕುಮಾರ್ ಅವರು ಹೇಳಿದರೆ, ಭವಿಷ್ಯದಲ್ಲಿ ನಿಮಗೆ ಈ ರೀತಿಯಾಗೆಲ್ಲ ಮಾತನಾಡಿದರೆ ಒಳಿತಾಗೋದಿಲ್ಲ ಅಂತ ಹೇಳಿ ಯದುವೀರ್ ಅವರು ಹೇಳಿದ್ದಾರೆ. ಹೀಗೆ ಇಷ್ಟಕ್ಕೂ ಬೆಟ್ಟದ ವಿಚಾರಕ್ಕೆ ಬಂದಾಗ DK ಶಿವರು ಪದೇ ಪದೇ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡ್ತಾ ಇದೆ ಅಂತೇಳಿ BJPಯವರು ಬೆಂಕಿ ಉಂಡೆಯಂತೆ ಕಿಡಿಕಾರ್ತಾ ಇದ್ದಾರೆ. ಶಿವಕುಮಾರ್ ಅವರು ಪದೇ ಪದೇ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯನ್ನು ತರ್ತಾ ಇದ್ದಾರೆ ಅನ್ನುವಂತಹ ಆರೋಪ ಮಾಡ್ತಿದ್ದಾರೆ. ಸಾವಿರಾರು ವರ್ಷಗಳ ಹಿಂದೆ ಮಾರ್ಕಂಡೇಯ ಮುನಿ ತಪಸ್ಸು ಮಾಡಿದಂತಹ ಸ್ಥಳ ಇದು. ಮಾರ್ಕಂಡೇಯ ಮುನಿ ತಪಸ್ಸು ಮಾಡಿದ ಸ್ಥಳ ಅಂತ ಹೇಳಿ ನಂಬಿಕೆ ಇದೆ, ಆ ಪ್ರತೀತಿ ಇದೆ ಈ ಚಾಮುಂಡಿ ಬೆಟ್ಟಕ್ಕೆ. ಅಷ್ಟೇ ಅಲ್ಲದೆ ಚಾಮುಂಡಿ ಬೆಟ್ಟದ ಇತಿಹಾಸ, ಯಾಕಂದರೆ ಆ ಇಡೀ ಬೆಟ್ಟ ದೂರದಿಂದ ಕಾಣುವಂತಹ ಶೈಲಿ ಇದೆಯಲ್ಲ, ಆ ಶೈಲಿಯನ್ನು ಅನೇಕ ಬಾರಿ ನೋಡಿದಂತಹ ಸಂದರ್ಭದಲ್ಲಿ ಅದು ಏನು ಮಹಿಷಾಸುರ ಮಲಗಿದ ರೀತಿಯಲ್ಲಿ ಇದೆ ಅಂಥೇಳಿ ಈ ಚಾಮುಂಡಿ ಬೆಟ್ಟವನ್ನು ಕರೆಯುವಂಥದ್ದು ಕೂಡ ಇದೆ. ಆ ಸ್ವರೂಪದಲ್ಲಿ ಗೋಚರಿಸುತ್ತೆ ದೂರದಿಂದ ನೋಡುವಾಗ. ಅದು ಧಾರ್ಮಿಕ ಸ್ಥಳವಾಗಿರುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಹೋಗ್ಬೋದು. ಅದು ಧಾರ್ಮಿಕ ಸ್ಥಳ, ಎಲ್ಲರೂ ಹೋಗ್ಬೋದು. ಆಧುನಿಕ ಕಾಲಘಟ್ಟದಲ್ಲಿ ಜಾತ್ಯತೀತ ದೃಷ್ಟಿಕೋನದಿಂದ ನೋಡಬಹುದು ಅನ್ನುವಂತಹ ವಿಚಾರಗಳು, ಬೆಟ್ಟವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಅವರ ಹುನ್ನಾರ ಆಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಬರೀ ಹಿಂದೂ ದೇವಾಲಯಗಳನ್ನು ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಸರ್ಕಾರದವರು. ಮತ್ತು ಬೆಂಗಳೂರಿನ ಆಂಜನೇಯ ದೇವಸ್ಥಾನವನ್ನು ಕೂಡ ಹಾಗೆ ಮಾಡಿದರು. ಗಾಳಿ ಆಂಜನೇಯ ದೇವಸ್ಥಾನದ ವಿಚಾರವನ್ನು ಕೂಡ ತಂದಿದ್ದಾರೆ. ಇದರಲ್ಲಿ BJPಯವರು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಸಮರ್ಥನೆಯೂ ಕೂಡ ಇದಕ್ಕೆ ಸಿಗ್ತಾ ಇರುವಂಥದ್ದು. ಈ ರೀತಿಯಾದಂತಹ ವಿಚಾರಗಳು ಕೂಡ ಇಲ್ಲಿ ಮುನ್ನೆಲೆಗೆ ಬಂದಿದೆ. ಹೀಗೆ ಕಾಂಗ್ರೆಸ್ ಮತ್ತು BJPಯ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಭಾನುವಿನಿಂದ ಶುರುವಾಯಿತು, ಈಗ ಬೆಟ್ಟಕ್ಕೆ ಬಂದು ನಿಂತಿದೆ. ಇದು ದಸರಾ ಉದ್ಘಾಟನೆವರೆಗೂ ಕೂಡ ಇವರು ಇನ್ನು ಯಾವ್ಯಾವ ರೀತಿಯಲ್ಲಿ ಇದಕ್ಕೆ ಕಿಡಿ ಹಚ್ಚುತ್ತಾ ಹೋಗ್ತಾರೆ. ಬಹುಶಃ ಜನರಿಗೆ ಇದು ಮನೋರಂಜನೆ ಕೊಡಲಿ ಅಂತೇಳಿ ಮಾಡ್ತಾ ಇರೋದು, ದಸರಾ ಮನೋರಂಜನೆ ರೀತಿ ಮಾಡ್ತಾ ಇರೋದು, ಅಥವಾ ನಿಜಕ್ಕೂ ಇವರಿಗೆ ಈ ಎರಡೂ ಪಕ್ಷದವರಿಗೂ ಕೂಡ ದಸರಾದ ಬಗ್ಗೆ ಶ್ರದ್ಧೆ ಇದ್ದು ಇದು ವಿಶ್ವದ ಆಕರ್ಷಕ ಕೇಂದ್ರ ಆಗಿರಬೇಕು ಮತ್ತು ಪ್ರವಾಸೋದ್ಯಮದ ಬಹಳ ದೊಡ್ಡ ಅವಕಾಶ ಇರುವಂತಹ ದಸರಾವನ್ನು ಆ ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಅದನ್ನು ನಾವು ಶೋಕೇಸ್ ಮಾಡಬೇಕು ಅನ್ನೋದ್ರ ಬದಲಿಗೆ ಇಲ್ಲೂ ವಿವಾದವನ್ನು ಸೃಷ್ಟಿಸ್ತಾ ಇರುವಂಥದ್ದು ಯಾವ ಸ್ವರೂಪದ ರಾಜಕಾರಣ ಇದು? ಅಭಿವೃದ್ಧಿ ರಾಜಕಾರಣನ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಲೇಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.